ತೇಜಸ್ವಿ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಆನ್ ಅ ಲೈಟರ್ ನೋಟ್, ನನಗೆ ಈ ದೇಶದಲ್ಲಿ ನಿಜವಾಗ್ಲೂ ವಕ್ಫ್ ಮಾತ್ರ ಜಾತ್ಯತೀತ ಅನ್ನಿಸ್ತು. ಇಂಥ ಜಾತಿಯವರಿಗೆ, ಇಂಥ ಧರ್ಮದವ್ರಿಗೆ ಅಂತಿಲ್ಲ, ಎಲ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಅವರು ಎಲ್ಲರ ಆಸ್ತಿಗಳನ್ನು ಕ್ಲೇಮ್ ಮಾಡಿದ್ದಾರೆ. ಏನು ವಿವಾದ ಒಟ್ಟಾರೆ? ಅಜಿತ್, ಇದು ವಕ್ಫ್ ಬೋರ್ಡು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದ ಎಲ್ಲ ಕಡೆ ಕೂಡ ವಕ್ಫ್ ಆ್ಯಕ್ಟ್ 1995ನ ಕೆಳಗಡೆ ಅವ್ರಿಗೆ ಸಿಕ್ಕಿರುವಂಥ ಅಧಿಕಾರದ ಒಂದು ಫ್ರೇಮ್ವರ್ಕ್ ನಡಿ ಯಾವ ಜಾಗವನ್ನು ಬೇಕಿದ್ರೂ ಕ್ಲೇಮ್ ಮಾಡ್ಬೋದು ವಿತ್ ಇಮ್ಯುನಿಟಿ ಅನ್ನುವಂಥ ಒಂದು ಫ್ರೇಮ್ವರ್ಕ್ ಇರೋದರಿಂದಾಗಿ ಸಿಕ್ಕ ಜಾಗಗಳನ್ನು ಕ್ಲೇಮ್ ಮಾಡ್ತಾ ಇರುವಂಥದ್ದು ನಾವಿವತ್ತು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಂತೂ ಕೂಡ ಕಳೆದೊಂದು 20 ದಿವಸದಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ, ವಕ್ಫ್ ಬೋರ್ಡ್ ಕ್ಲೇಮ್ ಮಾಡೋದ ಆಸ್ತಿ ಇಲ್ಲ ಅನ್ನೋ ರೀತಿ ವಕ್ಫ್ ಬೋರ್ಡ್ ಎಲ್ಲದನ್ನು ತನ್ನ ಒಂದು ಆಸ್ತಿ ಅಂತ ಕ್ಲೇಮ್ ಮಾಡ್ತಾ ಇದೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಓದಿದಂಥ ಸರ್ಕಾರಿ ಸ್ಕೂಲು ವಕ್ಫು ಅಂತ ಇದೆ. ಉತ್ತರ ಕನ್ನಡದ ಜನನೇ ಹೋಗ್ದಲೇ ಇರುವಂಥ ಅರಣ್ಯ ಪ್ರದೇಶಗಳು ಕೂಡ ವಕ್ಫ್ ಅಂತ ಇದ್ದಾರೆ. 1200 ವರ್ಷದ ಹಳೆ ದೇವಸ್ಥಾನದ ಪುಷ್ಕರಣಿಗಳು ಅದು ಕೂಡ ವಕ್ಫ್ ಅಂತ ಇದ್ದಾರೆ. ಬೀದರ್ನಲ್ಲಂತೂ ಕೂಡ 2-3 ಸಾವಿರ ಜನ ಪಾಪ್ಯುಲೇಷನ್ ಇರುವಂಥ ಇಡೀ ಹಳ್ಳಿನೇ ವಕ್ಫ್ ಆಸ್ತಿ ಅಂತ ಇದ್ದಾರೆ. ಇನ್ನೂ ಆಶ್ಚರ್ಯ ಅಂತಂದರೆ ಬಿಜಾಪುರದಲ್ಲಿ, ಬೆಳಗಾವಿಯಲ್ಲಿ, ಹುಬ್ಬಳ್ಳಿ ಧಾರವಾಡದ ಕಡೆ ಅಂತೂ ಮೊನ್ನೆ ನಾವೆಲ್ಲ ಅಲ್ಲಿ JPC ಚೇರ್ಮನ್ ಜೊತೆಗೆ ಹೋದಾಗ ಲಿಟ್ರಲಿ 100 ಎಕರೆ ಜಮೀನುಗಳನ್ನು ವಕ್ಫ್ ನೋಟಿಸ್ ಕೊಟ್ಟಿರೋದಲ್ಲ, ಮ್ಯುಟೇಷನ್ ರಿಜಿಸ್ಟ್ರಲ್ಲಿ RTC ಪಹಣಿಗಳಲ್ಲಿ ರೈತರ ಹೆಸರು ಜಾಗದಲ್ಲಿ ವಕ್ಫ್ ಬೋರ್ಡ್ ಅಂತ ಹೇಳಿ ಆಗಲೇ ಬದಲಾಗಿರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಇದು 15 ದಿವಸದಲ್ಲಾಗಿದೆ ಅಥವಾ ಕಳೆದ 20 ದಿವಸದಲ್ಲಿ ಮಾತ್ರ ಆಗಿರೋದು ಅಂತಲ್ಲ. ಕಳೆದ 20-25 ದಿವಸದಲ್ಲಿ ಸುಮಾರು 40% ನೋಟಿಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ಗಳು ಜಾಸ್ತಿ ಆಗಿದೆ. ಬಟ್ ಹಿಂದೆ ನೀವು ಪ್ರಶ್ನೆ ಕೇಳಿದ್ರಿ ಆಗ್ಲೇ, BJP ಸರ್ಕಾರ ಇದ್ದಾಗ ನೋಟಿಸ್ ಕೊಡಲಿಲ್ವಾ, JDS ಇದ್ದಾಗ ಕೊಡಲಿಲ್ವಾ? ಇದು ಯಾವ ಸರ್ಕಾರ ಇದ್ದಾಗಲೂ ಕೂಡ ಈ ನೋಟಿಸ್ಗಳು ಕೊಡುವಂಥ, ಮ್ಯುಟೇಷನಲ್ಲಿ ಚೇಂಜ್ ಮಾಡುವಂಥ ವ್ಯವಸ್ಥೆಗಳು ಎಲ್ಲವಾಗಲೂ ಹಾಕ್ಕೊಂಡು ಬಂದಿದೆ. ಯಾಕೆಂದರೆ ಕಾನೂನೇ ಆ ರೀತಿ ಪ್ರಾಬ್ಲಮ್ ಇರೋದ್ರಿಂದ. ಬಟ್ ಕಳೆದ ಒಂದು 2-3 ತಿಂಗಳಲ್ಲಿ ವಿಶೇಷವಾಗಿ ಯಾವಾಗ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಜಮೀರ್ ಅಹಮದ್ ಖಾನ್ ಅವರು ರಾಜ್ಯದ ಬೇರೆ ಬೇರೆ ಕಡೆಗೆ ಹೋಗಿ ಈ ವಕ್ಫ್ ಅದಾಲತ್ಗಳನ್ನು ಶುರು ಮಾಡಿದ್ರು, ಅವಾಗಿಂದ ಈ ಸಮಸ್ಯೆ ಇನ್ನಷ್ಟು ಅಕ್ಯೂಟ್ ಆಯಿತು, ಉಲ್ಬಣಗೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.